ಪೂರ್ವಕವಾಗಿ ಅವರನ್ನು ಸ್ವಾಗತಿಸಿ ಪ್ರಸಾದವನ್ನು ನೀಡಿ ಅವರಿಗೆ ಆಶೀರ್ವಾದವನ್ನು ನೀಡಿ ಅಲ್ಲಿಂದ ಪ್ರಾರಂಭವಾದ ನಮ್ಮ ಈ ಕಾರ್ಯಕ್ರಮ ಅನ್ನುವಂಥದ್ದು ಕಟೀಲು ಸಂಜೀವಿನಿ ಆಸ್ಪತ್ರೆ ಅಲ್ಲಿ ಮತ್ತು ನಾವು ಕಿನ್ನಿಗೋಳಿ ರೋಟರಿ ಕ್ಲಬ್ನ ಒಂದು ಪ್ರಾಯೋಜಕತ್ವದಲ್ಲಿ ಒಂದು ಅತ್ಯುತ್ತಮವಾದಂಥ ಪ್ರಾಜೆಕ್ಟ್ ಅನ್ನ ಕಿಡ್ನಿ ಪೇಷಂಟ್ಗಳಿಗೆ ಡಯಾಲಿಸಿಸ್ಗಾಗಿ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಅವರಿಗೆ ಒಂದು ಮೊತ್ತವನ್ನು ನೀಡಿ ಆ ಕಿಡ್ನಿ ಪೇಷಂಟ್ಗಳ ಒಂದು ಸಂಕಷ್ಟವನ್ನು ಪರಿಹರಿಸುವಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ರಾಮಕೃಷ್ಣ PK ಅವರು ಚೆಕ್ಕನ್ನು ಹಸ್ತಾಂತರ ಮಾಡುವುದರ ಮೂಲಕವಾಗಿ ಪ್ರಪ್ರಥಮವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಅಲ್ಲಿಂದ ನಾವು ನೇರವಾಗಿ ಈ ಸಲದ 2025-26 ಸಾಲಿನಲ್ಲಿ ನಡೆಯತಕ್ಕಂತಹ ಒಂದು ಬೃಹತ್ ಒಂದು ಪ್ರಾಜೆಕ್ಟ್ ಅಂತ ಹೇಳಿದರೆ, ಸಮಾಜದಲ್ಲಿ ಬಹಳಷ್ಟು ಕಷ್ಟಪಟ್ಟು ಮನೆಯಲ್ಲಿ ತೊಂದರೆಗೆ ಒಳಗಾಗಿ 3 ಹೆಣ್ಣು ಮಕ್ಕಳು ಮನೆ ಇಲ್ಲದೆ ಬಹಳಷ್ಟು ಕಷ್ಟಪಡುತ್ತಿರುವಾಗ ಅದನ್ನು ನಾವು ಗಮನಿಸಿಕೊಂಡು ಆ ಸಂದರ್ಭದಲ್ಲಿ ನಮ್ಮ ಕಿನ್ನಿಗೋಳಿ ರೋಟರಿ ಕ್ಲಬ್ನ ಪ್ರಾಯೋಜಕತ್ವದಲ್ಲಿ ಸುಮಾರು 10 ಲಕ್ಷ ರೂಪಾಯಿಗಳಿಂದಲೂ ಮೇಲ್ಪಟ್ಟಂತ ಒಂದು ಮನೆಯನ್ನು ನಿರ್ಮಿಸಿಕೊಳ್ಳುವಂಥ ಭರವಸೆಯನ್ನು ನಾವು ಮಾಡಿದಾಗ ಖಂಡಿತವಾಗಿ ನಮ್ಮ ಕಿನ್ನಿಗೋಳಿಯ ರೋಟರಿ ಕ್ಲಬ್ನ ಎಲ್ಲ ಸದಸ್ಯರು ವಿಶೇಷವಾಗಿ ಅದಕ್ಕೆ ರೋಟರಿಯನ್ ಸರಸ್ವತಿ ಅವರು ಅದಕ್ಕೆ ಒಂದು ರೀತಿಯ ಪ್ರಾರಂಭಿಕ ಹಂತವನ್ನು ಮಾಡಿಕೊಂಡಾಗ ಅದಕ್ಕೆ ನಾನು ಅಸ್ತು ಎಂದಾಗ ನಿಜವಾಗಿಯೂ ಕೂಡ ಇಲ್ಲಿ ನಮ್ಮ ರೋಟರಿ ಕ್ಲಬ್ನ ಮೇಲೆ ಪ್ರೀತಿ ಇಟ್ಟು ವಿಶ್ವಾಸವನ್ನು ಇಟ್ಟು ಬಹಳಷ್ಟು ಮಂದಿ ಅದಕ್ಕೆ ದಾನವನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಇದೀಗ ನಮ್ಮ ಮನೆ ಅನ್ನುವಂಥದ್ದು ಬಹಳಷ್ಟು ಎತ್ತರದ ಮಟ್ಟದಲ್ಲಿದ್ದು ಈಗ ಅದು ಕೊನೆಯ ಹಂತದಲ್ಲಿದೆ. ಅವರ ಮಾರ್ಚ್ಗೆ ತಿಂಗಳ ಒಳಗಾಗಿ ಅದನ್ನ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರತಕ್ಕಂಥ ಗೌರವಾನ್ವಿತ ರಾಮಕೃಷ್ಣ PK ಇವರ ನೇತೃತ್ವದಲ್ಲಿ ಆ ಸಂಬಂಧಪಟ್ಟವರಿಗೆ ಅದು ಹಸ್ತಾಂತರವನ್ನು ಮಾಡಲಾಗಿದೆ. ವಿನೋದ ಶೆಟ್ಟಿ ಅವರಿಗೆ ಈ ಮನೆ ಅನ್ನುವಂಥದ್ದನ್ನು ನೀಡಲಾಗಿದೆ. ಇದೀಗ ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ರೋಟರಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರಕಾಶ್ ಆಚಾರ್ಯ ಅವರು ಆ ಮನೆಯ ನಿವೇಶನವನ್ನು ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯೊಳಗೆ ಒಂದು 3 ಸೆನ್ಸ್ ಸಮಯದಲ್ಲಿ ಅವರಿಗೆ ಸುಮಾರು ಜಾಗವನ್ನು ಮಾಡಿ ಆನಂತರ 3 ಲಕ್ಷ ರೂಪಾಯಿಗಳ ಒಂದು ದೇಣಿಗೆಯನ್ನು ಕೂಡ ಆ ಸಂಸ್ಥೆಯಿಂದ ತೆಗೆದುಕೊಳ್ಳುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಮನೆ ಮಾಡುವುದಕ್ಕೆ ರೋಟರಿ ಸಂಸ್ಥೆಯೊಂದಿಗೆ ಸಹಕರಿಸಿದ್ದಾರೆ. ಅದನ್ನು ನೀಡಿ ಮಾತ್ರವಲ್ಲದೆ ಪೋಷಕ ಬಂಧುಗಳಿಗೆ ಮಕ್ಕಳಿಗೆ ಕೂಡ ಅವರು ಒಂದು ಸಿಹಿ ತಿಂಡಿಯನ್ನು ನೀಡಿ ಒಂದು ಉತ್ತಮವಾದಂತಹ ಪ್ರಾಜೆಕ್ಟ್ ಅನ್ನು ಕೂಡ ನಮ್ಮ PK ರಾಮಕೃಷ್ಣ ಸರ್ ಇವರ ಹಸ್ತಮುಖೇನವಾಗಿ ಅದನ್ನು ಕೂಡ ಅಲ್ಲಿ ಅನಾವರಣಗೊಳಿಸಲಾಗಿದೆ. ಅಲ್ಲಿಂದ ಮುಂದೆ ನಾವು ಮಾಡಿದಂಥ ಇನ್ನೊಂದು ಬೃಹತ್ ಯೋಜನೆ ಏನಂತ ಹೇಳಿದ್ರೆ, ಸುಮಾರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಧ್ಯಭಾಗದಲ್ಲಿ ಶಾಂಭವಿ ನದಿ ಅನ್ನುವಂಥದ್ದು ಹರಿತಾ ಇದೆ. ಆ ಶಾಂಭವಿ ನದಿ ಹರಿಯುವಂಥ ಸಂದರ್ಭದಲ್ಲಿ ಅದಕ್ಕೊಂದು ಅತ್ಯುತ್ತಮವಾದಂಥ ರೀತಿಯಲ್ಲಿ ಕಿಡ್ನಿ ಅಣೆಕಟ್ಟನ್ನು ಕಟ್ಟಿ ಸುಮಾರು 1,000 ಎಕರೆ ಭೂಮಿಗೆ ಅಲ್ಲಿ ಸಾಗುವಳಿ ಮಾಡಲಿಕ್ಕೆ, ಕೃಷಿ ಮಾಡಲಿಕ್ಕೆ ಸಹಕರಿಸಿದಂತಹ ನಮ್ಮ ರೋಟರಿ ಕ್ಲಬ್ನ ಸದಸ್ಯರಾಗಿದ್ದುಕೊಂಡು ಸುಧಾಕರ್ ಸಾಯ ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅವರ ಈ ಒಂದು ಅತ್ಯುತ್ತಮವಾದಂತಹ ಪರಿಶ್ರಮ ಅನ್ನುವಂಥದ್ದು, ಫಲಶ್ರುತಿ ಅನ್ನುವಂಥದ್ದು ಫಲದಾಯಕವಾಗಿದೆ. ಅದನ್ನು ಕೂಡ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರ್ತಕ್ಕಂಥ ಗೌರವದಿಂದ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂಟರ್ನೆಟ್ ವಿದ್ಯಾರ್ಥಿಗಳೊಂದಿಗೆ ಒಂದು ರೀತಿಯಾಗಿರತಕ್ಕಂಥ ಸಂವಾದ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಸುಮಾರು 40 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಒಳಪಟ್ಟಂತಹ ಮೊದಲ ಅಂತಸ್ತಿನ ಈ ಒಂದು ಬಿಲ್ಡಿಂಗ್ ಏನಿದೆ ಅದು ಲೈಬ್ರರಿ, ಹಾಗೆಯೇ ಹುಡುಗಿಯರಿಗೆ ಒಂದು ವಿಶ್ರಾಂತಿ ಕೊಠಡಿ, ಹಾಗೆಯೇ ಮೇಲೆ ಒಂದು ರೀತಿಯಾಗಿರ್ತಕ್ಕಂತಹ ಕ್ಲಾಸ್ ರೂಮು ಇತ್ಯಾದಿಗಳನ್ನು ಒಳಗೊಂಡ 3 ಅಂತಸ್ತಿನ ಒಂದು ಕಟ್ಟಡವನ್ನು ಸುಮಾರು 40 ಲಕ್ಷ ರೂಪಾಯಿಗಳ ಒಂದು ಪ್ರಾಯೋಜಕತ್ವದ ಕಿನ್ನಿಗೋಳಿ ರೋಟರಿ ಕ್ಲಬ್ನ ಈ ಒಂದು ಪ್ರಾಯೋಜಕತ್ವವನ್ನು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಅದನ್ನು ಕೂಡ ಲೋಕಾರ್ಪಣೆ ಮಾಡಿ ಆ ಕಾಮಗಾರಿಯನ್ನು ವೀಕ್ಷಿಸಿ ಅಲ್ಲಿ ಕೂಡ ಅಲ್ಲಿ ಶುಭವನ್ನು ಹಾರೈಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಿ ಸಭಾ ಕಾರ್ಯಕ್ರಮವನ್ನು ನಡೆಸುವುದರ ಮೂಲಕವಾಗಿ ಆ ಕಾರ್ಯಕ್ರಮ ಕೂಡ ಬಹಳಷ್ಟು ಯಶಸ್ಸನ್ನು ಮಾಡಲಾಯಿತು. ರೋಟರಿ ಕ್ಲಬ್ನಿಂದ ಅತ್ಯುತ್ತಮ ಮೊತ್ತದ ಕೆಲವು ಆಸ್ಪತ್ರೆಗೆ ಏನು ನೀಡಿದೆ ಅದನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಸಲವೂ ಕೂಡ ರೋಟರಿ ಸಂಸ್ಥೆ ಮತ್ತು ನಮ್ಮ ಕಾನ್ಸೆಪ್ಟ್ ಹಾಸ್ಪಿಟಲ್ ಇವರ ಪ್ರಾಯೋಜಕತ್ವದಲ್ಲಿ ಒಂದು ಒಳ್ಳೆಯ ಅವರ ಆಪರೇಷನ್ ಥಿಯೇಟರ್ಗೆ ಅನುಕೂಲ
ಪದ್ಮನೂರಿನಲ್ಲಿ ನಮ್ಮ ರೊಟೇರಿಯನ್ ಹೆರಿಕ್ ಪಾಯ್ಸ್ ಮತ್ತು ರೊಟೇರಿಯನ್ ಸ್ವರಾಜ್ ಶಿಲ್ಪಿ ಇವರ ಒಂದು ಪ್ರಾಯೋಜಕತ್ವದಲ್ಲಿ ಅವರಿಗೆ ಆ ಒಂದು ಮಕ್ಕಳಿಗೆ ಅಡುಗೆ ಪರಿಕರವನ್ನು ಮತ್ತು ಕುಡಿಯುವ ನೀರಿನ ಡ್ರಮ್ ಅನ್ನು ನೀಡುವುದರ ಮೂಲಕವಾಗಿ ಆ ಸಂಸ್ಥೆಗೂ ಕೂಡ ಒಂದು ರೀತಿಯಾಗಿರತಕ್ಕಂಥ ಸ್ಪಂದನವನ್ನು ಕಲ್ಪಿಸಿ ಅದನ್ನು ಕೂಡ ನಮ್ಮ ಸರ್ ಹಸ್ತಾಂತರಿಸಿರುವುದು ನಿಜಕ್ಕೂ ವರ್ಣೀಯ ಸ್ಮರಣೀಯ. ಅಲ್ಲಿಂದ ಮುಂದೆ ಪಕ್ಷಿಕೆರೆಯಲ್ಲಿ 19 ವರ್ಷ ಪ್ರಾಯದ ಬಹಳಷ್ಟು ಬಡ ಕುಟುಂಬದಲ್ಲಿ ಇರುವಂತಹ ಒಂದು ಹೆಣ್ಣು ಮಗು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು ಆ ಮಗುವಿಗೆ ನಿಲ್ಲಲು ಬಹಳಷ್ಟು ಕಷ್ಟ ಸಾಧ್ಯವಾಗಿದ್ದು ಮಲಗಿದಲ್ಲಿ ಇದ್ದಂತಹ ಮಗುವಿಗೆ ನಮ್ಮ ರೊಟೇರಿಯನ್ ಹೆರಿಕ್ ಪಾಯ್ಸ್ ಅವರು ಅತ್ಯುತ್ತಮವಾಗಿರತಕ್ಕಂಥ ನಗದು ಹಣವನ್ನು ನೀಡಿ ರೋಟರಿ ಕ್ಲಬ್ಗೆ ಒಂದು ಒಳ್ಳೆಯ ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಅದನ್ನು ಕೂಡ ನಮ್ಮ ರಾಮಕೃಷ್ಣ ಪಿ ಕೆ ಸರ್ ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ ಆ ಮಗುವಿಗೆ ಆ ಹಣವನ್ನು ಹಸ್ತಾಂತರ ಮಾಡಿ ಅವರಿಗೆ ಒಂದು ರೀತಿಯ ಆಶೀರ್ವಾದವನ್ನು ಹಿರಿಯರಾಗಿ ಆಶೀರ್ವಾದದಲ್ಲಿ ಮಗುವಿನ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಸಹಕರಿಸತಕ್ಕಂಥ ಭರವಸೆ ಪಡೆಯುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಅದನ್ನು ಕೂಡ ಆ ಹುಡುಗಿಯ ಡೀಟೇಲ್ ಆಗಿ ಹೇಳಿದ್ದಾರೆ. ಇದರಲ್ಲಿ ರಕ್ಷಾಪಾಲನೆಂದು ₹1 ಕೂಡ ಎಲ್ಲ ಸೊ ಹಾಗೆ ಹೇಳುವಾಗ ರೋಟರಿ ಫೌಂಡೇಶನ್ ಏನು ರೋಟರಿ ಫೌಂಡೇಶನ್ ಟ್ರಸ್ಟ್ ರೋಟರಿ ಇಂಟರ್ನ್ಯಾಷನಲ್ ಟ್ರಸ್ಟ್ ಆಗಿ 1970 ಫಾರ್ಮ್ ಆಗಿದೆ. ಅವರು ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗಲ್ಲಿ $26,500 ಮೀಟಿಂಗ್. ಆ $26,500 ಏನು ಮಾಡೋಣ ಅಂತ ಕೇಳಿದಾಗ ಅವತ್ತಿನ ಪ್ರೆಸಿಡೆಂಟ್ ರಾಜಕಾಂತ್ ಅವರು $26,500 ಟ್ರಸ್ಟ್ ಮಾಡಿ ನಮ್ಮ ಫುಲ್ ವರ್ಲ್ಡ್ಗೆ ಒಂದು ಒಳ್ಳೆಯದು ಮಾಡೋಣ ಅಂತ ಒಂದು ಟ್ರಸ್ಟ್ ಮಾಡೋಣ ಅಂತ ಹೇಳಿ $26,500 ಆಗುತ್ತಾ ಹಾಗೆ ಮಾಡಿದ್ದಾರೆ. ಬಟ್ ಅವಾಗ ಮಾಡಿದ್ರು ಈಗ $9 ಬಿಲಿಯನ್ ಆಗಿ ಪ್ರಾಜೆಕ್ಟ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ರೋಟರಿ ಫೌಂಡೇಶನ್ ಮಾಡಿದ್ರು. ರೋಟರಿ ಫೌಂಡೇಶನ್ ಇಲ್ಲ ಅಂದರೆ ರೋಟರಿ ಇಲ್ಲ. ಇಲ್ಲಿ ಕೂಡ ಇವರು ಕಾರ್ಯಕ್ರಮದಲ್ಲಿ ಮಿನಿಮಮ್ ಗ್ರಾಂಟ್ ಕಟ್ಟಿದ್ರೆ $30,000 30 ಲಕ್ಷ ಪ್ರಾಜೆಕ್ಟ್. ಇದು ಅವರು ರೋಟರಿ ಫೌಂಡೇಶನ್ ₹1 ಕೂಡ ಕೇಳಿಲ್ಲ. ಈಗ ಪೋಲಿಯೋ ನಿರ್ಮೂಲನಾ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಇಷ್ಟವರೆಗೂ ಆಲ್ಮೋಸ್ಟ್ ಒಂದು $500 ಬಿಲಿಯನ್ ರೋಟರಿ ಫೌಂಡೇಶನ್ ವ್ಯಾಕ್ಸಿನ್ಗೆ ಖರ್ಚು ಮಾಡಿದೆ. ಅದನ್ನು ನೀವು ಕೇಳೋದು ಎಲ್ಲಿ ದಾಖಲೆ ಇದೆ, ಎಲ್ಲಿ ಖರ್ಚು, ಅದನ್ನು ನೀವು ಗೂಗಲ್ ಮಾಡಿ WHO ರಿಪೋರ್ಟ್ಸ್ ನೋಡಿದ್ರೆ ಅಲ್ಲಿ ಅಕ್ನಾಲೇಜ್ ಮಾಡಿದ್ದಾರೆ ರೋಟರಿ ಫೌಂಡೇಶನ್ ಪರ್ಟಿಕ್ಯುಲರ್ ವ್ಯಾಕ್ಸಿನ್. ಇಲ್ಲಿ ನಮ್ಮ ಇಂಡಿಯಾ ಇದರಲ್ಲಿ ಯಾರು ಕೂಡ ಇದು ಎವಿಡೆನ್ಸ್ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ. WHO ಬಾಡಿ ಅವರು ಹೇಳಿದ್ದಾರೆ $2 ಬಿಲಿಯನ್ ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ಈಗ ಪೋಲಿಯೋ ಸ್ಟೇಟಸ್ ಏನು? ಈಗ ಪೋಲಿಯೋ ಸ್ಟೇಟಸ್ ಗೊತ್ತಿರುತ್ತೆ. 55 ಕೇಸ್ ಇದೆ ಈ ಲೋಕದಲ್ಲಿ, ಈ ವರ್ಲ್ಡ್ 55 ಕೇಸು ಬರೀ 2 ಕಂಟ್ರಿಗಳು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಮೊನ್ನೆ 3 ಮಂತ್ಸ್ ಬ್ಯಾಕ್ ಪಾಕಿಸ್ತಾನಲ್ಲಿ 39 ಕೇಸ್ ಅಫ್ಘಾನಿಸ್ತಾನ ಆಗಿತ್ತು. ಈಗ ಉಂಟಾಗಿದೆ ಅಫ್ಘಾನಿಸ್ತಾನದಲ್ಲಿ ಜಾಸ್ತಿ ಇದೆ, ಪಾಕಿಸ್ತಾನದಲ್ಲಿ ಕಮ್ಮಿ ಆಗಿದೆ. ಅವರಿಂದ ನಮ್ಮ ದೇಶಕ್ಕೆ ಫುಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಮೊನ್ನೆ 20 ಮಂತ್ಸ್ ಆಗಿತ್ತು. ಕರ್ನಾಟಕದಲ್ಲಿ 20 ಮಂತ್ಸ್ ಡಿಸೆಂಬರು ಪ್ರೋಗ್ರಾಮ್ ಎಲ್ಲರೂ ಕೂಡ ಕಂಪಲ್ಸರಿ ಪಲ್ಸ್ ಇಮ್ಯುನೈಸೇಷನ್ ಮಾಡಿದ್ರು. ಈಚ್ ಸ್ಟೇಟ್ ಈಗ ಚೆನ್ನೈ ನವೆಂಬರಲ್ಲಿ ಮಾಡಿ ಪಲ್ಸ್ ಇಮ್ಯುನೈಸೇಷನ್ ಮಾಡಿಲ್ಲ ಅಂದರೆ ಅಲ್ಲಿಂದ ನಮಗೆ ಈಸಿಯಾಗಿ ಇನ್ಫೆಕ್ಷನ್ ಬರಬಹುದು ಅಂತ ಒಂದು ಇದೆ. ಸೊ ವರ್ಲ್ಡಲ್ಲಿ ನೋಡಿದ್ರೆ ಯುನೈಟೆಡ್ ಸ್ಟೇಟ್ಸ್ ಬೇರೆ ಯಾವ ದೇಶದಲ್ಲೂ ಕೂಡ ಪೋಲಿಯೋ ಇಲ್ಲ. ಬಟ್ ಅವರು ಈ ಪೋಲಿಯೋ ಪ್ರೋಗ್ರಾಮ್ ಪ್ರೊವೈಡ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಬಿಲ್ ಗೇಟ್ಸ್ ಫೌಂಡೇಶನ್. ಈಗ ನಾವು $1 ಕೊಟ್ಟರೆ ಬಿಲ್ ಗೇಟ್ಸ್ ಫೌಂಡೇಶನ್ $2 ಮ್ಯಾಚ್ ಮಾಡ್ತಾರೆ. ಸೊ ಅದರ $3 ಫೌಂಡೇಶನ್ ಕೊಡುತ್ತೆ ಟು ಬೈ ವ್ಯಾಕ್ಸಿನ್.
ಸುಮಾರು ಜನ ಕೇಳಿದ್ದಾರೆ ಪೋಲಿಯೋ ಫೌಂಡೇಶನ್ಗೆ ಪೋಲಿಯೋ ಆದ್ಮೇಲೆ ಏನು, ಪೋಲಿಯೋ ಆದ್ಮೇಲೆ ನೋಡೋಣ. ಈ 55 ಕೇಸಸ್ ನಾವು ಫುಲ್ ಮಾಡಿ ಪೋಲಿಯೋ ಫ್ರೀ ವರ್ಲ್ಡ್ ಅಂತ ಮಾಡಿದ್ರೆ ಪ್ರಾಬಬ್ಲಿ ಬೇರೆ ಏನಾದರೂ ಒಂದು ಡಿಸೀಸ್ ನಮ್ಮನ್ನು ಮಾಡೋಣ. ರೀಸೆಂಟ್ ಆಗಿ 5 ವರ್ಷದಿಂದ ಪ್ರೋಗ್ರಾಮ್ ಆಫ್ ಸ್ಕೇಲ್ ಅಂತ ಮಾಡಿದ್ದಾರೆ. ಪ್ರೋಗ್ರಾಮ್ ಆಫ್ ಸ್ಕೇಲ್ ಅಂದರೆ ವರ್ಲ್ಡಲ್ಲಿ ಒಂದೇ ಒಂದು ಪ್ರಾಜೆಕ್ಟ್, ಒಂದು ಪ್ರಾಜೆಕ್ಟ್ಗೆ $2 million $20 ಪೋಲಿಯೋ ಫೌಂಡೇಶನ್ ಕೊಡುತ್ತೆ. ಅದಕ್ಕೆ ಯಾರು ಕೂಡ ಏನು ಕೊಡಬೇಕಿಲ್ಲ. ಬಟ್ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ನ ಮೆಡಿಸಿನಲ್ಲಿ ಇದೆಯಲ್ಲ, ಅದೇ ಥರ ಎವಿಡೆನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಫಸ್ಟ್ ಗ್ರಾಂಟ್ ಗಾಂಬಿಯಾದಲ್ಲಿ ಮಲೇರಿಯಾ ಫ್ರೀ ಗಾಂಬಿಯಾ ಅಂತ ಮಾಡಿ, ಆಮೇಲೆ ಮಸ್ಕಿಟೋ ನೆಟ್ ಕೂಡ ಮಲೇರಿಯಾ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಬಟ್ ನಿರ್ಮೂಲನೆ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ನೆಟ್ ಕೊಡ್ಬೋದು, ಆಮೇಲೆ ಮೆಡಿಸಿನ್ ಕೊಡ್ಬೋದು. ಈಗ ಗಾಂಬಿಯಾದಲ್ಲಿ ಆಲ್ಮೋಸ್ಟ್ 90% ಮಲೇರಿಯಾ ಫ್ರೀ ಆಗಿದೆ.